ಹಾಯ್ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಸ್ಮೈಲ್ ವಿತ್ ಪ್ರಿಯಾ ರಾಜ್ ಚಾನಲ್ಗೆ ನಿಮ್ಗೆ ಸ್ವಾಗತ. ಇವತ್ತೊಂದು ಸೂಪರ್ ಆದ ಸ್ಪೆಷಲ್ ಆದ DIY ತೊಗೊಂಡು ಬಂದೀನಿ. ಅದೇನಪ್ಪ ಅಂದ್ರೆ ನೈಟ್ ಕ್ರೀಮ್. ನಾವು ಮನೆ ಒಳಗನ ಯಾವ ರೀತಿ ನೈಟ್ ಕ್ರೀಮ್ ಪ್ರಿಪೇರ್ ಮಾಡ್ಕೋಬೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಎಷ್ಟೋ ಜನ ನೈಟ್ ಕ್ರೀಮ್ ಎಷ್ಟೆಷ್ಟು ಕಾಸ್ಟ್ಲಿದಿರೋದು ನೈಟ್ ಕ್ರೀಮ್ ಎಲ್ಲ ತಂದು ಯೂಸ್ ಮಾಡ್ಕೊತಾರೋ, ಆದರೆ ಅದಕ್ಕಿಂತ ಎಫೆಕ್ಟಿವ್ ಮತ್ತು ಚೆನ್ನಾಗಿ ರಿಸಲ್ಟ್ ಕೊಡೋ ಅಂಥ ನೈಟ್ ಕ್ರೀಮ್ ನಾವು ಜಸ್ಟ್ 10 ರೂಪೀಸ್ ಒಳಗೆ ನೈಟ್ ಕ್ರೀಮ್ ಮಾಡ್ಕೋಬೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಈ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ 4 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಬರ್ರಿ ಈಗ ನೈಟ್ ಕ್ರೀಮ್ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನೋಡೋಣ. ಒಂದು ಬೌಲ್ ಒಳಗೆ 3 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ತೊಗೊಂಡಿನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ, ತೊಳ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನು 2-3 ಸತಿ ವಾಶ್ ಮಾಡಿಟ್ಕೊಂಡಿನಿ. ಇದ್ರೊಳಗೆ ನಾವು ನೀರು ಹಾಕಿ ಒಂದು ಅರ್ಧ ತಾಸು ಹಿಂಗೆ ಇಡೋನು. ಇದು ನೋಡ್ರಿ, ಅರ್ಧ ಗಂಟೆ ಆಗೈತಿ. ಈಗಿಲ್ಲಿ ಒಂದು ಬೊಗಣಿ ತೊಗೊಂಡಿನಿ. ಗ್ಯಾಸ್ ಹಚ್ಕೊಳ್ಳೋನು. ಅಕ್ಕಿನ ಇದ್ರೊಳಗೆ ಹಾಕೊಳ್ಳೋನು. ಈಗ ಇದನ್ನು ಕುದಿಸ್ಕೊಳ್ಳೋನು ಚೆನ್ನಾಗಿ. ಇದಕ್ಕೆ ಎಕ್ಸ್ಟ್ರಾ ಒಂದು ಸ್ವಲ್ಪ ನೀರು ಹಾಕೊಳ್ಳೋನು. ಇದು ನೋಡ್ರಿ, ಈ ರೀತಿ ಕುದಿ ಬರಬೇಕಿದು. ನೋಡ್ರಿ, ಇದು ರೈಸ್ ಈ ರೀತಿ ಆಗಬೇಕು. ಒಂದು ಸ್ಪೂನಿಂದ ಈ ರೀತಿ ಮಾಡ್ಕೋಬೇಕು ಇದನ್ನು. ಈಗ ಇದು ರೆಡಿ ಆಗೈತಿ. ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು. ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿನಿ, ಒಂದು ಚಾಳನಿ ತೊಗೊಂಡಿನಿ. ಈಗ ಇದು ರೈಸ್ ಇದ್ರೊಳಗೆ ಹಾಕೊಳ್ಳೋನು. ಇದ್ರದ್ದು ಗಂಜಿ ತೊಗೋಬೇಕು, ಈ ರೀತಿ ಸೋಸ್ಕೋಬೇಕು. ಇದು ನೋಡ್ರಿ, ನಮ್ಮದು ರೈಸ್ ಕ್ರೀಮ್ ತೊಗೊಂಡಿನಿ. ಇದು ನೋಡ್ರಿ, ನಮ್ಮ ರೈಸ್ ಕ್ರೀಮ್ ರೆಡಿ ಐತಿ. ಈಗ ಇದ್ರೊಳಗೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ತೊಗೊಳತ್ತೀನಿ. ಈಗ ನೋಡ್ರಿ, 1 ಟೀ ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ ತೊಗೊಂಡಿನಿ. ಈಗ ಲಾಸ್ಟ್ ಇಂಗ್ರೀಡಿಯೆಂಟ್ ವಿಟಮಿನ್ E ಕ್ಯಾಪ್ಸೂಲ್ ತೊಗೊಂಡಿನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ. ಇದು ನೋಡ್ರಿ, ನಮ್ಮ ನೈಟ್ ಕ್ರೀಮ್ ರೆಡಿ ಆಗೈತಿ. ಈಗ ಇದನ್ನು ಒಂದು ಕಂಟೈನರ್ ಒಳಗೆ ಹಾಕೊಂಡಿಟ್ಕೊಳ್ಳೋನು. ಇದು ನೋಡ್ರಿ, ಈ ರೀತಿ ಕಂಟೈನರ್ ಒಳಗೆ ಇದನ್ನು ಹಾಕೊಂಡಿಟ್ಕೋಬೇಕು.
ಇದು ನೋಡ್ರಿ ನಮ್ಮ ನೈಟ್ ಕ್ರೀಮ್ ರೆಡಿ ಆಗೈತಿ. ಈಗ ನೋಡಿದ್ರಲ್ಲ ನೈಟ್ ಕ್ರೀಮ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂಥೇಳಿ. ಇದು ನೋಡ್ರಿ ನಮ್ಮ ನೈಟ್ ಕ್ರೀಮ್. ಈ ಥರ ಗಾಜಿನ ಕಂಟೈನರ್ ಒಳಗೆ ನಾವು ಕ್ರೀಮ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಬಹಳ ದಿನ ಯೂಸ್ ಆಗುತ್ತೆ. ನೀವು ಬೇರೆ ಯಾವ ಕಂಟೈನರ್ ಒಳಗೆ ಇಟ್ಕೊಂಡ್ರೂ ಅದನ್ನು ಫ್ರಿಜ್ ಒಳಗೆ ಇಟ್ಕೋರಿ. ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಬಹಳ ದಿನ ಯೂಸ್ ಆಗ್ತೈತಿ ಅದು. ಈ ಕ್ರೀಮ್ ಒಳಗೆ ನಾವು ರೈಸ್ ಉಪಯೋಗ ಮಾಡಿದ್ವಿ. ರೈಸ್ ಭಾಳ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಇದ್ರೊಳಗೆ ವಿಟಮಿನ್ ಸಿ ಪ್ರಮಾಣ ಜಾಸ್ತಿ ಇರುತ್ತೆ, ಅದು ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೆಯದು. ಹಾಗೆ ನಾವು ಇದ್ರೊಳಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ವಿ, ಅದು ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸ್ ಮಾಡುತ್ತೆ. ವಿಟಮಿನ್ ಸಿ ನಮ್ಮ ಸ್ಕಿನ್ನಿಗೆ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಮುಖದೊಳಗಿರೋ ಕಲೆಗಳೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಇಲ್ಲಿ ನಾವು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಿದ್ವಿ, ಅದು ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸ್ ಮಾಡ್ತೈತಿ ಮತ್ತು ನಮ್ಮ ಸ್ಕಿನ್ ಒಳಗಿರೋ ಡರ್ಟ್ ಎಲ್ಲ ಹೊರಗೆ ಹಾಕ್ತೈತಿ. ಆ್ಯಲೋವೆರಾ ಜೆಲ್ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡ್ತೈತಿ, ನಮ್ಮ ಸ್ಕಿನ್ನು ಹೆಲ್ದಿ ಮಾಡ್ತೈತಿ ಮತ್ತು ಸ್ಮೂತ್ ಆಗಿಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಕೊರಿಯನ್ದವರ ಸ್ಕಿನ್ ನೋಡಿರ್ಬೋದು ನೀವು, ಅವರು ಹೆಚ್ಚಾಗಿ ರೈಸ್ ವಾಟರ್ ಯೂಸ್ ಮಾಡ್ತಾರೆ ಮತ್ತು ರೈಸ್ ಕ್ರೀಮನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅವ್ರ ಸ್ಕಿನ್ನು ಅಷ್ಟು ಬ್ರೈಟ್ ಆಗಿರುತ್ತೆ ಮತ್ತು ಅವ್ರ ಸ್ಕಿನ್ ಮೇಲೆ ಏನೂ ಒಂದು ಕಲೆನೂ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅವರು. ಈಗ ಇದ್ರ ಮೇಲೆ ನೈಟ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇದು ನೋಡ್ರಿ ನಮ್ಮ ನೈಟ್ ಕ್ರೀಮ್. ಇದನ್ನು ಈ ರೀತಿ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ಮಸಾಜ್ ಮಾಡ್ಕೋಬೇಕು ಹಚ್ಕೊಂಡು. ಇದು ನೋಡ್ರಿ ಯಾವ ರೀತಿ ಶೈನ್ ಕಾಣಿಸತೈತಿ ಮುಖದೊಳಗೆ. ಇದನ್ನು ಒಂದು ನೈಟ್ ಪೂರ್ತಿ ಇಟ್ಕೊಂಡು ಬೆಳಗ್ಗೆ ಎದ್ದು ಮುಖ ತೊಳ್ಕೊಬೇಕು. ನೋಡಿದ್ರಲ್ಲ ಮನೆ ಒಳಗನ ಯಾವ ರೀತಿ ನಾವು ನೈಟ್ ಕ್ರೀಮ್ ರೆಡಿ ಮಾಡ್ಕೋಬೋದು, ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂಥೇಳಿ. ಈ ನೈಟ್ ಕ್ರೀಮ್ ನೀವು 1 ವಾರದವರೆಗೂ ಯೂಸ್ ಮಾಡಿ ನೋಡಿರಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಗ್ತೈತಿ ಅಂಥೇಳಿ. ಆ ರಿಸಲ್ಟ್ ನೋಡಿ ನಿಮ್ಗೆ ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗ್ತೈತಿ. ನಿಮ್ಗೆ ಈ ಕ್ರೀಮ್ ಹೆಂಗೆ ಅನ್ನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ನೀವು ಈ ಕ್ರೀಮ್ ಒಂದ್ಸತಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಗುಡ್ ನೈಟ್.